ಹಾಯ್, ನಾನು ಮುಜಿಬುರ್ ರೆಹಮಾನ್ ಅಂತ. ನಾನು ಅಶೋಕ್ ಬಣಕರ್. ಬ್ಯಾಂಗ್ಳೂರಾ ಸರ್? ಬೆಂಗಳೂರು. ನಾವಿಬ್ಬರು ಬ್ಯಾಂಗ್ಳೂರು, ಬೇಸಿಕಲಿ ಕರ್ನಾಟಕ ಫ್ರಮ್ ಕರ್ನಾಟಕ, ದಾವಣಗೆರೆ. ಸೊ ಬಂದಿರೋ ಉದ್ದೇಶ ಏನು ಸರ್? ಸಪೋರ್ಟ್ ಉದ್ದೇಶ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ದ ಮೇನ್ ಈಸ್ ದ ಎಜುಕೇಷನ್ ಸಿಸ್ಟಮ್ ಯಾವ ಥರ ರೂಯಿನ್ ಆಗಿದೆ, ಎಷ್ಟು ಕೆಟ್ಟೋಗಿದೆ ಅಲ್ಲ, ಅದನ್ನು ಇದು ಪ್ರಾಪರ್ ಅಲೈನಲ್ಲಿ ಬರಲಿಲ್ಲ ಅಂದರೆ ಬರೋ ಜನ್ರೇಷನ್ ವಿಲ್ ಸಫರ್ ಆಗ್ತಾರೆ. ಓಕೆ, ಎಸ್ಪೆಷಲಿ ಮೇನ್ ರೀಸನ್ ಈಸ್ ದ ಎಜುಕೇಷನ್ ಮಿನಿಸ್ಟರ್ ಇದ್ದಾರಲ್ಲ, ಧರ್ಮೇಂದ್ರ ಪ್ರಧಾನ್, ಅವರು ರೆಸಿಗ್ನೇಷನ್ ಕೊಡಲೇಬೇಕು. ಯಾಕಂದರೆ ಅವರು ಅಕೌಂಟಬಿಲಿಟಿ ತೊಗೊಳ್ತಾ ಇಲ್ಲ ಅಂದರೆ ಯಾವ ಮಿನಿಸ್ಟ್ರು ಯಾವ ಅಕೌಂಟಬಿಲಿಟಿ ತೊಗೊಳ್ತಾನೇ ಇಲ್ಲ. ದಟ್ ಈಸ್ ದ ಮೇನ್ ರೀಸನ್. ಸೊ ಎವ್ರಿಥಿಂಗ್ ಅಕೌಂಟಬಿಲಿಟಿ ತೊಗೊಳ್ಳಿಲ್ಲ ಅಂದರೆ, ಇದಕ್ಕೆ ಯಾರಿಗೂ ಉತ್ತರ ಕೊಡಲಿಲ್ಲ ಅಂದರೆ ಹಿಂಗೆ ನಡ್ಕೊಂತ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ವಿ ಆರ್ ಕಮಿಂಗ್ ಟು ಸಪೋರ್ಟ್ ದ ಯೂತ್ಸ್. ಯಾ. ಸೊ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟರ್ ಸರ್ ನೀವು? ಕಾಂಗ್ರೆಸ್ ಜನತಾ ಪಾರ್ಟಿ ಅಂದರೆ ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ, ಇಟ್ಸ್ ಎ ಮೂವ್ಮೆಂಟ್. ಓಕೆ, ಐ ಆಮ್ ಜಸ್ಟ್ ಫಾಲೋಯಿಂಗ್ ದರ್ ಒಳ್ಳೆ ಏನು ಕೆಲಸ ಅವ್ರೇನು ಈ ಥರ ಮಾಡ್ತಾ ಇದ್ದಾರಲ್ಲ ಪ್ರೊಟೆಸ್ಟಿಗೆ, ಅದಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ಇದರ ಎಲ್ಲರಿಗೂ ಹೆಂಗೆ ರಾಂಗ್ ಇದು ಮಾಡ್ತಾ ಇದ್ದಾರೆ ಅಂದರೆ, ಇಂಡಿಯಾದಲ್ಲಿ ಇದು ಪೊಲಿಟಿಕಲ್ ಪಾರ್ಟಿ ಅದು ಆ ಥರ ಅಲ್ಲ, ಇಟ್ಸ್ ಎ ಮೂವ್ಮೆಂಟ್. ಸೊ ಯೂತ್ಸ್ ಮೂವ್ಮೆಂಟು, ಯೂತ್ಸಿಗೆ ನಾವು ಸಪೋರ್ಟ್ ಮಾಡೋಕೆ ಬಂದಿದ್ದೀವಿ. ಸೊ ವಾಟ್ ಚೇಂಜಸ್ ಏನಾಗಬೇಕು ಸರ್ ಇಂಡಿಯಾದಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಆಗಬೇಕಾದ್ರೆ ನಿಮ್ಮ ಪ್ರಕಾರ ಏನು ಚೇಂಜಸ್ ಆಗಬೇಕು? ಕರ್ನಾಟಕದ್ದು ಮತ್ತು ಯಾವ ಸ್ಟೇಟ್ ಅಂತಲ್ಲ, ಇಟ್ಸ್ ಆಲ್ ಓವರ್ ಇಂಡಿಯಾ. ಓಕೆ, ಎಲ್ಲ ಇದು ಕನ್ಸಿಡರ್ ಮಾಡಿ, ಸ್ಪೆಷಲಿ ವಿ ಹ್ಯಾವ್ ಟು ಬಿ ಗಿವನ್ ಅ ಪ್ರಾಮಿನೆನ್ಸ್ ಫಾರ್ ಇದಕ್ಕೆ ಎಜುಕೇಷನಿಗೆ ಮೇನ್ ಮುಖ್ಯ ಇದು ಕೊಡಬೇಕಾಗಿರೋದು. ಇದು ಬಿಟ್ಟು ಅದು ಬರೀ ಜಾತಿವಾದಿ ಹಿಂದೂ ಮುಸ್ಲಿಂ ಅನ್ಕೊಂಡು ಎಲ್ಲ ಪೊಲಿಟಿಷಿಯನ್ಸ್ನ ನಮ್ಮನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಮತ್ತೆ IPL ಕ್ರಿಕೆಟ್ ಹಾಕೋದು, ಯೂತ್ಸಿಗೆಲ್ಲ ಡೈವರ್ಟ್ ಮಾಡೋದು, ಬಟ್ ಮೇನ್ ಫೋಕಸ್ ಎಲ್ಲಿಗೆ ಕೊಡಬೇಕದು ಕೊಡ್ತಾ ಇಲ್ಲ. ಸರ್ ಎಷ್ಟೇ ಮೂವ್ಮೆಂಟ್ ಮಾಡೋದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥದ್ದು ಏನಿಲ್ಲ. ಮೋದಿ ಕೂಡ ಸೈಲೆಂಟ್ ಆಗಿದ್ದಾರೆ, ಪ್ರಧಾನಿ ಮೋದಿ. ಇಲ್ಲ, ಅವರು ನಮ್ಮ ಜನಗಳನ್ನೆಲ್ಲ ಬಕರ ಮಾಡ್ತಾ ಇದ್ದಾರೆ. ಬರೀ ಜಾತಿ ಧರ್ಮ ಅನ್ನೋ ಇದರಲ್ಲಿ ಎಲ್ಲರಿಗೂ ಮಧ್ಯ ತಂದಿಟ್ಬಿಟ್ಟಿದ್ದಾರೆ. ಬೇಕಾಗಿರೋದು ಇಲ್ಲಿ ಜನಗಳಿಗೆ ವಿದ್ಯೆ, ಅದು ಮಕ್ಕಳೇ ಈ ದೇಶದ ಭವಿಷ್ಯ. ಅವ್ರ ಭವಿಷ್ಯನೇ ಹಾಳಾಗೋದ್ರೆ ಏನು ದೇಶ ಕಟ್ತಾರಂತೆ? ಯಾವ ರಾಷ್ಟ್ರಾಭಿಮಾನ ದೇಶ ಅನ್ನೋದು ಏನು ಬಂತಲ್ಲಿ? ಮಕ್ಕಳ ಭವಿಷ್ಯನೇ ಅಸ್ತಿತ್ವದಲ್ಲಿಲ್ಲ, ಅದೇ ನಾಶವಾಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಜಾತಿ ಧರ್ಮ ಅಂಥೇಳಿ ಹಿಂದೂ ಮುಸ್ಲಿಮು ಅದು ಇದು ತೊಗೊಂಬಂದು ದೇಶನ ಹಾಳು ಮಾಡಿಡ್ತಾ ಇದ್ದಾರೆ. ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಏನಿದೆಯಲ್ಲ, ಆ ಸಂವಿಧಾನ, ಅದು ಎಲ್ಲದಕ್ಕಿಂತ ದೊಡ್ಡ ಧರ್ಮ, ಈ ದೇಶದ ದೊಡ್ಡ ಧರ್ಮ ಅದೇ. ಅದೆಲ್ಲರೂ ಈ ಧರ್ಮ ಪಾಲಿಸಬೇಕಾಗಿದೆ. ಕಾನ್ಸ್ಟಿಟ್ಯೂಷನ್ ಹೇಳೋವಂಥ ಧರ್ಮ ಪಾಲಿಸಬೇಕಾಗಿದೆ. ನಾನು ಮೊದಲು ಭಾರತೀಯ ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡೋದೇ ನನ್ನ ಮೇನ್. ಸರ್ ಈಗ ನೀಟ್ ಪೇಪರ್ ಲೀಕ್ ಆದಮೇಲೂ ಅದ್ರ ಬಗ್ಗೆ ಮೋದಿಯವ್ರು ಯಾಕೆ ಮಾತಾಡ್ತಾ ಇಲ್ಲ, ಪ್ರಧಾನಿಯವರು? ಅದೇ ಅವ್ರಿಗೆ ಬೇಕಾಗಿಲ್ಲ ಅದು. ಎಲ್ಲ ಈಗ ಇರೋ ಮೀಡಿಯಾಗಳೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದ್ದಾವೆ. ಎಲ್ಲ ಸೋಲ್ಡ್ ಔಟ್ ಆಗಿ ಏನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ BJP ಬಗ್ಗೆನೋ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಬಿಸ್ಕೆಟ್ ಹಾಕಿದ್ದಾರೆ, ತಿನ್ಕೊಂಡು ಬಿದ್ದಿದ್ದಾವೆ ಅವೆಲ್ಲ. ಹೀಗಾಗಿ ಮೋದಿ ಹೇಳಿದ್ದನ್ನು ಇವ್ರು ಹೇಳಬೇಕು ಅಂದರೆ ಮೀಡಿಯಾಗಳೇ ಅದು ಮುಂದೆ ಬರಬೇಕು. ಮೀಡಿಯಾಗಳು ಮುಂದೆ ಬರ್ತಾ ಇಲ್ವಲ್ಲ, ಹೆಂಗೆ ಅದು ಜನಗಳಿಗೆ ಗೊತ್ತಾಗಕ್ಕೆ ಸಾಧ್ಯ? ಈ ಥರ ಮೂಮೆಂಟ್ ಆಗಬೇಕು. ಈ ಥರ ಮೂಮೆಂಟ್ ಆಗಿ ಎಲ್ಲ ಜನ ಬೀದಿಗಿಳಿಬೇಕು. ಹೆಂಗೆ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಹಂಗೆ ನಡಿಬೇಕು. ನಮ್ಮ ಹಕ್ಕುಗಳನ್ನ ನಾವು ಸಂಪಾದಿಸ್ಬೇಕು. ಮತ್ತೆ ಇದೇ ನಮ್ಮ ಧ್ಯೇಯ. ಮತ್ತೊಂದು ಸ್ವತಂತ್ರ ಸಂಗ್ರಾಮನೇ ಆಗಬೇಕು ಅಂತ ಹೇಳ್ತೀರಾ ದೇಶದಲ್ಲಿ? ಮತ್ತೊಂದು ಇದೊಂದು ಸ್ವಾತಂತ್ರ್ಯ ಅಂದರೆ ಅರ್ಥ ನೀವೆಲ್ಲ ಡೆಫಿನೇಷನ್ ಡಿಪೆಂಡ್ ಆಗುತ್ತೆ. ಇಲ್ಲಿ ಎಜುಕೇಷನ್, ಇದು ಪೊಲಿಟಿಕ್ಸ್, ಎಲ್ಲ ಎಜುಕೇಷನಲ್ಲಿ ಪೊಲಿಟಿಕ್ಸ್ ಏನು ಹಾಕ್ತಾ ಇದ್ದಾರಲ್ಲ, ಅದರಿಂದ ಸ್ವಾತಂತ್ರ್ಯ ಅಂದರೆ ಜಸ್ಟ್ ದೇಶದ ಸ್ವಾತಂತ್ರ್ಯ ಅಲ್ಲ, ಇದು ಸ್ವಾತಂತ್ರ್ಯ ಎವ್ರಿ ಫೀಲ್ಡಲ್ಲಿ ಸ್ವಾತಂತ್ರ್ಯ ಆಗಬೇಕು. ನೀವು ಹೇಳಿದಾಗೆ ಯಾಕೆ ಮೋದಿ ಅವ್ರು ಹೇಳ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆಯಲ್ಲ, ಮೇನ್ ಇಶ್ಯೂಗಳನ್ನು ಹೈಲೈಟ್ ಮಾಡ್ತಾ ಇಲ್ಲ, ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಜನ ಪ್ರೆಷರ್ ಆದರೆ ಎಂಥ ಲೀಡ್ರು ಬಾಯಿ ಮುಚ್ಕೊಂಡು ಮಾತಾಡ್ತಾನೆ. ಅವ್ರಿಗೆ ಒಂದು ಇದು ಸಿಕ್ಬಿಟ್ಟಿದೆ, ಒಂದೇ ಒಂದು ಹಿಂದೂ ಮುಸ್ಲಿಂ, ಅದು ಮಾಡಿ ಮುಂದೆ ಹೋಗಿ ಅಷ್ಟೇ. ಅದಕ್ಕೆ ಮಂಕ್ ಮಾಡ್ತಾ ಇದ್ದಾರೆ ಎಲ್ಲ ಜನ. ಈಗ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಸರ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಎಲ್ರಿಗೂ. ಇವತ್ತು ಇಲ್ಲಿ ಬಂದು ಇಷ್ಟು ಜನ ಸೇರೋದಕ್ಕೂ ಕೂಡ ಅದೇ ಕಾರಣ. ಅದು ಸತ್ಯ. ಆದರೆ ಈಗ ಫ್ರೀಲ್ಯಾನ್ಸ್ ಏನು ಮಾಡ್ತಾ ಇದ್ದಾರಲ್ಲ, ಅವರಿಂದ ಜಾಸ್ತಿ ಹೊರಗಡೆ ಬರ್ತಾ ಇದೆ ಹೊರತು ಈ ಸೋ ಕಾಲ್ಡ್ ಬ್ರ್ಯಾಂಡೆಡ್ ನ್ಯೂಸ್ ಚಾನೆಲ್ಗಳಿದಾವಲ್ಲ, ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಸರ್ ಇದು ಜಸ್ಟ್ ಸ್ಟಾರ್ಟಿಂಗ್. ಓಕೆ, ಇದು ಬರೀ 1% ಸರ್. ಎಜುಕೇಷನಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ನಡೆಯಲ್ಲ, ಹಾಗೆ ಕೋಮುವಾದಿತನ ನಡೆಯಲ್ಲ, ನಾವು ನಡೆಯೋಕ್ಕೂ ಬಿಡಲ್ಲ ಸರ್. ಇದಕ್ಕಾಗೇ ನಮ್ಮ ಸಂವಿಧಾನ ಇದೆ. ಸಂವಿಧಾನದಲ್ಲಿ ನಮ್ಮ ಹಕ್ಕು
ಶೈಕ್ಷಣಿಕ ಹಕ್ಕಿದೆ ಸರ್, ನಾವು ಅದನ್ನ ಪಡ್ಕೊಳ್ತೀವಿ, ಅದು ನ್ಯಾಯಯುತವಾಗಿ ಶಾಂತಿಯಿಂದ. ಭಾರತದ ಧರ್ಮ ಅಂದರೆ ಇದು, ಭಾರತದ ಧರ್ಮ ಅಂದರೆ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ಫಾಲೋ ಮಾಡಿದರೆ ನಾವು ಯಾವ ಧರ್ಮನೂ ಫಾಲೋ ಮಾಡೋ ಅಗತ್ಯ ಇಲ್ಲ, ಗೊತ್ತಾಯ್ತಾ? ಈ ಧರ್ಮದ ಮುಂದೆ ಎಲ್ಲ ಧರ್ಮನೂ ಸಣ್ಣದೇ. ನಾನು ಒಬ್ಬ ಹಿಂದೂ ಆಗಿದ್ರು ಇದಕ್ಕಿಂತ ದೊಡ್ಡ ಧರ್ಮ ಅಲ್ಲ ಅದು, ನಾನೊಬ್ಬ ಮುಸ್ಲಿಂ ಆದ್ರೂ ಇದಕ್ಕಿಂತ ದೊಡ್ಡ ಧರ್ಮ ಅಲ್ಲ ಅದು. ಇದು ಮುಂದೆ ಬರಬೇಕು. ಇದು ನಮಗೆಲ್ಲ ಹಕ್ಕುಗಳನ್ನು ತಂದು ಕೊಡುತ್ತೆ ವಾಪಸ್ಸು. ಇದು ಎಲ್ಲದು ನಮಗೆ ಸಂವಿಧಾನ ಹೇಳುವಂಥ ರೀತಿಯಲ್ಲಿ ನಮ್ಮಲ್ಲಿ ಸೈಂಟಿಫಿಕ್ ಇದನ್ನು ಟೆಂಪರ್ಮೆಂಟ್ ತಂದು ಕೊಡುತ್ತೆ. ಜನಗಳಲ್ಲಿ ಹೋರಾಟದ ಮನೋಭಾವ, ತಮ್ಮ ಹಕ್ಕುಗಳನ್ನು ತಾವು ಗಳಿಸುವಂಥ ಶಕ್ತಿ ಕೊಡುತ್ತೆ. ಇದನ್ನು ನಾವು ಎತ್ತಿಡಿಬೇಕು, ಜಾತಿನೆಲ್ಲ ಎತ್ತಿಡಿಬೇಕಾಗಿರೋದು.